ಗೆಳೆಯ ಅತ್ತಿಗೆ ಏನಂದ್ರು? ಏನೂ ಉಳಿದಿಲ್ಲ ಕಣ. ನಾನು ಅನ್ಕೊಂಡೆ ನಾನು ನೋಡ್ತಿದ್ದಾಗೆ ಅವ್ರ ಕೋಪ ಎಲ್ಲ ಕರ್ಗೋಗಿ ನನ್ನ ಕ್ಷಮಿಸ್ಬಿಡ್ತಾರೆ, ನನ್ನ ಒಪ್ಕೋತಾರೆ, ಅಪ್ಕೋತಾರೆ, ನನ್ನ ಜೊತೆ ಬಂದ್ಬಿಡ್ತಾರೆ ಅಂತ. ಯಾವುದೂ ಆಗಲಿಲ್ಲ. ಯಾವುದಕ್ಕೂ ಅವ್ರು ಆಸ್ಪದನೇ ಕೊಡಲಿಲ್ಲ. ಯಾವುದನ್ನು ಮರ್ತಿಲ್ಲ ಕಣ. ಮರಿ ಹಾಗೂ ಕಾಣಿಸ್ತಾ ಇಲ್ಲ. ಪ್ರೀತಿ ಜಾಗದಲ್ಲಿ ಬರೀ ದ್ವೇಷ, ಬೇಜಾರೇ ತುಂಬಿಕೊಂಡಿದ್ದಾರೆ. ಅವರು ನನ್ನನ್ನು ಬಿಟ್ಟು ಬಂದಿದ್ದಾರೆ ಅಷ್ಟೇ ಕಣ. ನನ್ನ ಮೇಲಿನ ಕೋಪನ ಹಾಗೇ ಕಾಪಾಡ್ಕೊಂಡು ಬಂದಿದ್ದಾರೆ. ಆ ಕೋಪ ಕಡಿಮೆ ಆಗುತ್ತೆ ಅನ್ಕೊಂಡೆ, ಕೋಪ ಜಾಸ್ತಿ ಆಗಿದೆ ಅಲ್ವಾ? ಅವ್ರ ಲೈಫಲ್ಲಿ, ಅವ್ರ ಮಗನ ಲೈಫಲ್ಲಿ ನಾನು ಎಂಟ್ರಿ ಆಗಬಾರ್ದಂತೆ, ನಾನು ಯಾರಿಗೂ ಮುಖ ತೋರಿಸ್ಬಾರ್ದಂತೆ, ಮೀಟ್ ಮಾಡಬಾರ್ದಂತೆ, ಮಾತಾಡಬಾರ್ದಂತೆ. ಯಾಕೆ? ಅವ್ನು ನನಗೂ ಮಗ ಅಲ್ವಾ? ಅವನ ಮೇಲೆ ನನಗೂ ಅದೇ ಹಾಕಿದೆ ತಾನೆ. ಇಷ್ಟು ವರ್ಷ ನಾನು ಅವ್ರಿಗೋಸ್ಕರ ಕಾತಿದ್ದೀನಿ, ಹುಡುಕಿದ್ದೀನಿ, ಹಂಬಲಿಸಿದ್ದೀನಿ. ಅದಕ್ಕೆಲ್ಲ ಬೆಲೆನೇ ಇಲ್ವೇನೋ? ಈ ಜಗತ್ತಲ್ಲಿ ಏನೇನೋ ಅಪರಾಧ ಮಾಡಿದವರು ರಾಜಾರೋಷವಾಗಿ ತಲೆ ಎತ್ಕೊಂಡು ತಿರ್ಗಾಡ್ತಾ ಇದ್ದಾರೆ. ಅವ್ರು ಕ್ಷಮಿಸಬಾರ್ದಂತ ತಪ್ಪು ನಾನೇನೋ ಮಾಡಿದ್ದೀನಿ? ಅಷ್ಟೊಂದು ಕೆಟ್ಟವನ ನಾನು? ದತ್ತದೃಷ್ಟ ಕಣ ನಾನು. ನಾನು ಯಾವುದನ್ನ ಅತಿಯಾಗಿ ಪ್ರೀತಿಸ್ತೀನೋ ಅದು ಯಾವುದು ನನ್ನ ಕೈಗೆ ಸಿಗೋದೇ ಇಲ್ಲ. ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ. ನಂದು ಒಂದು ಜೀವನ ಪೂರ್ತಿ ಹುಡುಕಾಟನೇ ಆಗೋಯ್ತು ನನಗೆ. ಬೆಳೆಯೋ ವಯಸ್ಸಿನಲ್ಲಿ ಅಮ್ಮನ ಪ್ರೀತಿಗೋಸ್ಕರ ಹಂಬಲಿಸ್ದೆ. ಈಗ ಹೆಂಡತಿ ಮಕ್ಕಳಿಗೋಸ್ಕರ ಒದ್ದಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು ನೋವು ತಿನ್ನೋದಂತ ತಪ್ಪಲ್ಲ. ಇಷ್ಟೇ ಆಗೋಯ್ತು. ಗೆಳೆಯ ಬೇಜಾರು ಮಾಡ್ಕೋಬೇಡ ಕಣ. ಏನೇ ಆದರೂ ನಮ್ಮ ಪ್ರಯತ್ನ ನಾವು ಬಿಡಬಾರ್ದಲ್ವಾ? ಕೈ ಚೆಲ್ಲಿ ಕೂರಬಾರ್ದಲ್ವೇನಪ್ಪ? ಸಮಾಧಾನ ಸ್ವಲ್ಪ ಕೂತ್ಕೋಬಾ.